जी हाँ, मैं बात कर रहा हूँ कल्ट मूवी की, जहां पर जैद खान की एक बेहतरीन एक्टिंग से इस फिल्म में जान डाल दी है। जी हाँ, बेंगलुरु की बनी हुई ये मूवी है, कन्नड़ा मूवी, जिसमें काफी ज्यादा रोमांस है और काफी ज्यादा थ्रिल, काफी सारा हर एक चीज, यानी कि एक ड्रामा कंप्लीट मूवी है, जहां पर इसमें प्यार दिखाया गया है, इमोशन दिखाया गया है। जैद खान ने अपनी एक्टिंग से लोगों को इतना प्रभावित किया है कि लोग इनके दीवाने बन चुके हैं। हर एक सिटीज में, अलग अलग एरियाज में इसके बारे में पढ़े, जिसमें पब्लिक हर एक जैद खान की बात करते नजर आ रही है, जैद खान की एक्टिंग को सराह रहे हैं। और जिस तरह से जैद खान ने एक्टिंग की है, जिस तरह से जैद खान ने इसमें अपना हुनर दिखाया है, चाहे वो रोमांस रहो, चाहे वो ड्रामा रहो, चाहे वो उनका गुस्सा रहो, आप इस मूवी में देखेंगे कि किस तरह से प्यार में एक दीवानगी आपको इसमें नजर आएगी। एक इसके अंदर आपको एक दिल, एक आपको इसके अंदर एक दिल की तड़प नजर आएगी। पब्लिक की रिव्यूज आप अगर देखना चाहते हैं, पब्लिक के रिव्यूज अगर आप सुनना चाहते हैं, तो इस वीडियो को अंत तक देखेंगे। जिस तरह से पब्लिक इन्हें चाह रही है इस मूवी के बाद, हर एक की जबान पर बस एक ही चीज आ रही है, मूवी का नाम कल्ट और एक्टर का नाम आ रहा है जैद खान। वही कैसी थी भाई, वही कैसी थी। एक नंबर पिक्चर है। हम जैद खान की पिक्चर देख रहे और रिप्लाई आके देते तुम्हारे पिक्चर देख के। चलो चंदा बहुत चंदा और बहुत अच्छा है, बहुत अच्छा है, बहुत सुपर है। बस को लो बजा कैसी चल रही मूवी है? एक नंबर मूवी है। ನಿನ್ನೆ ಬಿಡುಗಡೆಗೊಂಡ ನಮ್ಮ ವಸತಿ ಸಚಿವರಾದಂತ ಜಮೀರ್ ಖಾನ್ ಸಾಹೇಬರ ಪುತ್ರರಾದಂತ ಪ್ರಥಮ ಬಾರಿಗೆ ಜಾಹಿದ್ ಖಾನ್ ಸೋದರವರು ಏನಿವತ್ತ ಕಲ್ಟ ಒಂದು ಸಿನಿಮಾವನ್ನ ಚಿತ್ರೀಕರಣದಲ್ಲಿ ನಾಯಕ ನಟನಾಗಿ ನಟಿಸಿದಾರ. ಈ ಸಿನಿಮಾ ಅದ್ಭುತವಾದಂಥದ್ದು. ನಾವು ಇಲ್ಲಿ ತನ ಎಷ್ಟೋ ಸಿನಿಮಾಗಳನ್ನ ನೋಡಿದೀವಿ, ಆದ್ರೆ ಇಡೀ ಕುಟುಂಬವನ್ನ ಕುತ್ಕೊಂಡು ಇವತ್ತ, ಯಾಕಂದ್ರೆ ಫ್ಯಾಮಿಲಿ ಜೊತೆ ಕುಟುಂಬನ ಕುತ್ಕೊಂಡು ನೋಡಂತ ಒಳ್ಳೆ ಅದ್ಭುತವಾದಂತ ಸಿನಿಮಾ ಇದೆ. ನಿಜವಾಗ್ಲೂ ಕಣ್ಣನ್ನ ನೀರನ್ನ ಇವತ್ತು ಬರ್ತಕ್ಕಂತ ಅಂತ ಒಂದು ಅದ್ಭುತವಾದಂತ ಸಿನಿಮಾ, ಒಳ್ಳೆ ಸಿನಿಮಾ ಆಗಿದೆ ಈಗಿನ ಕಾಲದಲ್ಲಿ. ಯಾಕಂದ್ರೆ ಕುಟುಂಬ ಸಮೇತ ನೋಡ್ತಕ್ಕಂಥ ಪಿಕ್ಚರ್ಗಳು ಬಹಳ ಕಡಿಮೆ. ಅದರಲ್ಲೂ ಕೂಡ ಇವತ್ತೇನು ಈ ನಮ್ಮ ಕಲ್ಟ್ ಫಿಲಿಂ ನಲ್ಲಿ ನಟನಾಗಿ ನಿರ್ಮಿಸುವಂತ ನಮ್ಮ ಜಾಹಿದ್ ಖಾನ್ ಸೋದರಿಗೆ ನಾನು ಇವತ್ತು ಕಲಬುರಗಿ ಜನತೆ ಪರವಾಗಿ ಮತ್ತು ನಮ್ಮ ವೀರ ಕನ್ನಡಿಗರ ಸೇನೆ ಪರವಾಗಿ ಅಭಿನಂದನೆ ಸಲ್ಲಿಸ್ತಿದ್ದೀನಿ. ಇಡೀ ಚಿತ್ರತಂಡಕ್ಕೂ ಕೂಡ ನಾವು ಕಲಬುರಗಿ ಜಿಲ್ಲೆ ಪರವಾಗಿ ಮತ್ತು ಸಮಸ್ತ ಕನ್ನಡಿಗರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. 100 ದಿನಗಳ ಕಾಲ ಇದನ್ನ ಸಂಭ್ರಮಣೆ ಆಗಲಿ, ಈ ಸಿನಿಮಾ ಓಡ್ಲಿ ಅಂತೇಳಿ ನಾನು ತಾಯಿ ಭುವನೇಶ್ವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀನಿ. ದಯಮಾಡಿ ಮಹಾ ಕಲಬುರಗಿ ಜನತೆಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಅದ್ಭುತವಾದಂತ ಸಿನಿಮಾ, ತಾವೆಲ್ಲ ಈ ಸಿನಿಮಾಕ್ಕೆ ಬಂದು ತಾವು ಈ ಸಿನಿಮಾವನ್ನ ನೋಡ್ಬೇಕು, ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಒಮ್ಮೆ ನೋಡಿದ್ರೆ ಸಾಲದಂತ ಸಿನಿಮಾ ಪುನಃ ನೋಡ್ಬೇಕಂತ ಅನಿಸ್ತದೆ. ಹಾಗಾಗಿ ಜೀವನದಲ್ಲಿ ಒಂದು ಪ್ರೀತಿಗೆ ಯಾವ ರೀತಿ ಬೆಲೆ ಇದೆ, ಪ್ರೀತಿ ಅಂದ್ರೆ ಏನು ಅಂತಕ್ಕಂಥದ್ದು, ಇದನ್ನ ನಮ್ಮ ಕುಟುಂಬ ಸಮೇತ ನೋಡ್ತಕ್ಕಂಥದ್ದು. ಹಾಗಾಗಿ ದಯಮಾಡಿ ಈ ಸಿನಿಮಾವನ್ನ ತಾವೆಲ್ಲ ನೋಡ್ಬೇಕಂತೇಳಿ ನಾನು ಇನ್ನೊಮ್ಮೆ ತಮ್ಮೆಲ್ಲ ಮಹಾಜನತೆಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.